ಜೀವಾ, ಮಹಿಮಾ, ತಿಂಡಿ ರೆಡಿ. ಬೇಗ ಬನ್ನಿ, ಬಿಸಿ ಬಿಸಿ ಇಡ್ಲಿ. ಹೇ ಮಹಿಮಾ, ಆಯ್ತೆ. ಎಲ್ಲೇ ಜೀವಾ? ಅವನು ಬೆಳಗಿನ ಎಲ್ಲೋ ಆಚೆ ಹೋದಾತೆ, ಎಲ್ಲಿಗೆ ಅಂತಾನೂ ಹೇಳಲಿಲ್ಲ. ತಿಂಡಿನೂ ತಿಂದೆ. ಹುಷಾರು. ಚೆಕ್. ಥ್ಯಾಂಕ್ ಯು. ಬೆಳಗ್ಗೆನೆ ಹೊರಟ್ಬಿಟ್ನಾ? ತಿಂಡಿನೂ ತಿಂದಿಲ್ವಲ್ಲೇ? ರಾತ್ರಿ ಎಷ್ಟು ಗಂಟೆಗೆ ಬಂದ ಅದು ಗೊತ್ತಿಲ್ಲ. ಅಲ್ಲ, ರಾತ್ರಿ ಬರೋದು ಗೊತ್ತಿಲ್ಲ, ಬೆಳಗ್ಗೆನೂ ಹೋಗೋದು ಗೊತ್ತಾಗ್ತಾ ಇಲ್ಲ. ಏನು ಮಾಡ್ತಿದ್ದ ನೀನು? ನಿನ್ನ ಹತ್ರ ಏನಾದರೂ ಹೇಳ್ತಾ ಇದ್ದಾನ ಇಲ್ವಾ? ಇತ್ತೀಚೆಗಂತೂ ಏನೋ ಯೋಚನೆಯಲ್ಲೇ ಮುಳುಗೋಗಿದ್ದಾನತ್ತೆ. ಏನಾಯ್ತು ಅಂತ ಎಷ್ಟು ಸರಿ ಕೇಳಿದ್ರು ಏನೂ ಹೇಳೋದೇ ಇಲ್ಲ. ಹೌದು ಮಹಿಮಾ, ನಾನು ಗಮನಿಸ್ತಾನೇ ಇದ್ದೀನಿ. ಅವನು ಮೊದಲ ಥರ ಇಲ್ಲ. ಯಾವಾಗ ನೋಡಿದ್ರೂ ಮುಖ ಉಪ್ಪು ಅಂದ್ಕೊಂಡಿರ್ತಾನೆ. ಮೊದಲೆಲ್ಲ ಇವನು ಈ ರೀತಿ ಇರಲಿಲ್ಲ. ಬಹುಶಃ ಮಕ್ಕಳ ವಿಷಯದಲ್ಲಿ ಜಯದೇವ್ ಮಾಡಿದ್ದಿದೆಯಲ್ಲ, ಅದನ್ನು ಇವನು ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾನೆ. ಆವಾಗಲಿಂದನೇ ಇವನು ತುಂಬ ಡಿಸ್ಟರ್ಬ್ಡ್ ಆಗಿದ್ದಾನೆ. ಇವನ ಮನಸ್ಸಲ್ಲಿ ಏನೋ ನಡೀತಾ ಇದೆ ಮಹಿಮಾ. ಏನು ಅಂತ ಅರ್ಥ ಮಾಡ್ಕೋಬೇಕು. ಹೌದತ್ತೆ, ಅಣ್ಣ ಅದಕ್ಕೇನೆ ಈ ವಿಷಯದಿಂದ ನಿಧಾನವಾಗಿ ಹೊರಗೆ ಬರ್ತಿದ್ದಾರೆ. ಆದರೆ ಈ ಜೀವ ಮಾತ್ರ ಆ ವಿಷಯನ ಯೋಚನೆ ಮಾಡೋದು ಇನ್ನೂ ಬಿಟ್ಟೇ ಇಲ್ಲ. ರಾತ್ರಿ ಕೂಡ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ. ಮಧ್ಯರಾತ್ರಿಯಲ್ಲೇ ಎದ್ದು ಕೂತಿರ್ತಾನೆ. ಏನು ಅಂತ ಕೇಳಿದ್ರೆ ಏನೋ ಒಂದು ಹೇಳಿ ಮಾತು ಮರೆಸ್ಬಿಡ್ತಾನೆ. ಇಲ್ಲ ಮಹಿಮಾ, ಇದು ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ. ಮನೆಯವರೆಲ್ಲರೂ ಕೂತ್ಕೊಂಡು ಅವನ ಹತ್ರ ಮಾತಾಡಬೇಕು. ಆವಾಗಲೇ ಇದಕ್ಕೊಂದು ಸೊಲ್ಯೂಷನ್ ಸಿಕ್ಕೋದು. ಹೌದತ್ತೆ, ಇದನ್ನು ಹೀಗೆ ಬೆಳೆಯೋದಕ್ಕೆ ಬಿಡಬಾರ್ದು. ಏನಾದರೂ ಮಾಡಲೇಬೇಕು. ಹೌದು ಕಣೆ, ಇದನ್ನು ಹೀಗೆ ಬಿಟ್ಟರೆ ಸರಿ ಹೋಗಲ್ಲ. ನಿಮ್ಮ ಮಾವ ಬರಲೇ ಇರು. ಮೊದಲು ನಾನು ಅವ್ರ ಹತ್ರ ಮಾತಾಡ್ತೀನಿ. ಆಮೇಲೆ ಜೀವ ಹತ್ರ ನಾವೆಲ್ಲರೂ ಮಾತಾಡೋಣ. ಮನಸ್ಸಲ್ಲಿ ಏನಿದೆ ಅಂತ ಆಚೆ ತೆಗೆದ್ರೆ ಅರ್ಧಕ್ಕರ್ಧ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗೋಗುತ್ತೆ. ನೀವು ತಿಂಡಿ ತಿನ್ನು. ಹೇಗಿದ್ದೆ? ಹೇಗೆ ಕಳೀತು ಇಷ್ಟು ದಿನ? ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಗಿದ್ದೆ. ಇದೆಲ್ಲ ಕನಸ ಅಂತ ಅನಿಸ್ತಾ ಇತ್ತು. ಕೆಲವೊಮ್ಮೆ ನನಗೆ ಡೌಟ್ ಬರೋದು, ನಾನು ನಿಜವಾಗ್ಲೂ ಅಲ್ಲಿದ್ದೀನಾ ಅಂತ. ಅಕ್ಕರೆ ಏನಾಯ್ತು? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನು ನೋಡ್ತಾನೆ ಇದ್ದೀನಿ. ಮನಸ್ಸಲ್ಲೇನೋ ಇಟ್ಕೊಂಡಿರೋ ಥರ ಇದೆ. ಅದೇನು ಅಂತ ಹೇಳಿ. ಏನಿಲ್ಲ, ನೀನು ಇಷ್ಟು ದಿನಗಳ ಆದ್ಮೇಲೆ ಬಂದಿದೆಯಲ್ಲ, ಸೊ ನಿನ್ನೆ ನೋಡ್ತಿದ್ದೆ, ನಿನ್ನ ಮಾತುಗಳು ಕೇಳಿಸ್ಕೊತಿದ್ದೆ. ಇಲ್ಲ, ಅದಕ್ಕಲ್ಲ. ಅಲ್ಲ, ನೀವು ನಗಾಡ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ಆದರೆ ಮನಸ್ಸಲ್ಲಿ ಏನೋ ಇದೆ. ಅದೇನು ಅಂತ ಹೇಳ್ತಾ ಇಲ್ಲ. ಏನಾದರೂ ಆಯ್ತಾ? ಏನಾಗಬೇಕಿದೆ? ಏನೂ ಆಗಿಲ್ಲ, ಎಲ್ಲ ನಾರ್ಮಲ್ ಆಗೇ ಇದೆ. ಇಲ್ಲ ಅಕ್ಕರೆ, ನಾರ್ಮಲ್ ಆಗಿಲ್ಲ. ನೀವೇನೋ ಮುಚ್ಚಿಡ್ತಿದ್ದೀರಾ ಅಂತ ಅನಿಸ್ತಾ ಇದೆ. ನಿಮ್ಮ ಮತ್ತೆ ಬಾಬ್ನವ್ರ ಮತ್ತೆ ಏನಾದರೂ ಆಯ್ತಾ? ಚಿಚಿ ಬಿಡ್ತೋನು, ನಮ್ಮ ಮತ್ತೆ ಏನೂ ಆಗಿಲ್ಲ, ನಾವು ಚೆನ್ನಾಗಿದ್ದೀವಿ. ಮತ್ತೆ ಅತ್ತೆದು ಹೊಸ ವರ್ಷ ಶುರು ಆಯ್ತಾ ಹೇಗೆ? ಇಲ್ಲ ಮಲ್ಲಿ, ಅತ್ತೆ ಮುಂಚಿನ ಥರ ಅಲ್ಲ, ತುಂಬ ಬದಲಾಗಿದ್ದಾರೆ. ಹೌದಾ? ನನಗೇನೋ ನಂಬಕ್ಕಾಗ್ತಾ ಇಲ್ಲ. ನನಗೂ ಶುರುವಲ್ಲಿ ನಂಬಕ್ಕಾಗ್ತಿರ್ಲಿಲ್ಲ. ಆದರೆ ನನಗೊಂದು ವಿಷಯ ಹೇಳ್ತೀನಿ, ನೀನು ನಂಬಲ್ಲ ಅದನ್ನು. ಅತ್ತೇನೆ ಜಯದೇವ್ ಅವ್ರಿಗೆ ಎದುರಾಗಿ ನಿಂತು ಅವ್ರನ್ನ ಜೈಲಿಗೆ ಹಾಕ್ಸಿದ್ರು, ಗೊತ್ತಾ? ಇಷ್ಟೆಲ್ಲ ಆಯ್ತಾ? ನಾನು ಇಲ್ದಿರ್ಬೇಕಾದ್ರೆ ಸುಮಾರು ವಿಷಯಗಳೇ ನಡೆದಿದೆ. ನೀವ್ಯಾಕೆ ಇದನ್ನೆಲ್ಲ ಹೇಳಿಲ್ಲ? ಇದೇನು ಖುಷಿ ವಿಚಾರ ನಾ ಫೋನ್ ಮಾಡಿ ಹೇಳೋದಕ್ಕೆ. ಎನಿವೇಸ್, ಜಯದೇವ್ ಅವ್ರ ಬಗ್ಗೆ ಯಾಕೆ ಮಾತು? ಅವ್ರ ಬಗ್ಗೆ ಬಿಡು, ನಿನ್ನ ಬಗ್ಗೆ ಹೇಳು. ಟ್ರೈನಿಂಗ್ ಬಗ್ಗೆ ಇನ್ನಷ್ಟು ಹೇಳು. ಬಂದಾಗಿಂದ ಟ್ರೈನಿಂಗ್ ಹೇಗಿತ್ತು ಅಂತ ಕೇಳ್ತಾ ಇದ್ದೀರಲ್ಲ. ಮುಖ್ಯವಾದ ಮ್ಯಾಟರ್ನ ನೀವು ಕೇಳ್ತಾನೇ ಇಲ್ಲ. ಏನು ಮುಖ್ಯವಾದ ಮ್ಯಾಟ್ರು?